Hello guys, Sunday evening vibes. Another day, another log. Welcome to the log. Welcome to the log. ಇವತ್ತು ಜಸ್ಟ್ ಸಂಡೇ ಈವ್ನಿಂಗ್. ಸೊ ಗೋಯಿಂಗ್ ಔಟ್ ವಿತ್ 2 ಹೆಲ್ಮೆಟ್ಸ್. ಸಂಡೇ ಹೊರಗೆ ಹೋಗ್ತೀನಿ ಅಂದರೆ ಗೊತ್ತಲ್ಲ ಯಾರು ಬರ್ತಾರೆ ನನ್ನ ಜೊತೆ ಅಂತ. ಕೂದಲು ಹೆಂಗೆಂಗೋ ವೇವಿ ಆಗಿದೆ, ಪ್ಲೀಸ್ ಇಗ್ನೋರ್. ಸೊ ಇವಾಗ ಹೊರಗೆ ಹೋಗ್ತಾಯಿದ್ದೀನಿ ನಮ್ಮ ಮೇಡಮ್ ಜೊತೆ. 2 ಹೆಲ್ಮೆಟ್ ಅಂದರೆ ಗೊತ್ತಲ್ಲ, ಹೋಗ್ತಾಯಿದ್ದೀನಿ. ಇವಾಗಷ್ಟೇ ಲಾಗ್ ಅಪ್ಲೋಡ್ ಮಾಡಿದೆ, ಇವತ್ತು ಬೆಳಗ್ಗೆಯಿಂದ ಲಾಗ್ ಮಾಡೋಕ್ಕಾಗಿಲ್ಲ. ಸೊ ದಿಸ್ ವಿಲ್ ಬಿ ಈವ್ನಿಂಗ್ ಲಾಗ್ ಮುಂಚೆನೂ ಮಾಡಿದ್ದೀನಿ ನಾನು, ದೇವಸ್ಥಾನಕ್ಕೆಲ್ಲ ಹೋಗೋದು. ಸೊ ಬರೀ ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ. ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಸಾರಿ ಯಾಕೆ ಹೇಳಿ, ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕು ಅವಾಗವಾಗ, ಒಳ್ಳೆಯದು. ಸೊ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ದ ಲಾಗ್. ಫುಲ್ ನೋಡಿ, ಮಜಾ ಇರುತ್ತೆ. ಕೊನೆಗೂ ಸಿಕ್ಳು ಇವಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ರಾಜವಲಿ ವೇಟಿಂಗ್. ಸೊ ಹೋಗೋಣ ಎಲ್ಲಿಗೆ ಅಂತ ಹೇಳ್ತೀನಿ. ಸೊ ಈವ್ನಿಂಗ್ ಲಾಗ್ ಇವತ್ತು. ಯು ವಾಂಟ್ ಟು ಸೇ ಸಮಥಿಂಗ್ ಮ್ಯಾಮ್? ಶುಭ ಸಂಜೆ. ಶುಭ ಯಾರು ಮ್ಯಾಮ್? ಸೊ ಗಾಯ್ಸ್, ನಾವು ಈವ್ನಿಂಗ್ ವಾಕ್ ಬಂದಿದ್ದೀವಿ ಇವಾಗ. ಸಂಡೇ ಎಲ್ಲಿಗೆ ಬಂದಿದ್ದೀವಿ ನಾವು ಈವ್ನಿಂಗ್ ವಾಕ್ ಹೇಳಿ? ಹಲೋ ಗಾಯ್ಸ್. ಹ್ಞೂ ಹೇಳಿ, ನಾವೆಲ್ಲಿ ಬಂದಿದ್ದೀವಿ ಈಗ ವಾಕಿಂಗು? ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ. ಜೋರಾಗಿ ಹೇಳ್ಬೇಕಲ್ಲ, ಕೇಳಿಸಲ್ಲ ಅದಕ್ಕೆ. ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ, ಬಸವೇಶ್ವರ ನಗರ, ರಾಜಾಜಿನಗರಕ್ಕೆ ಬಂದಿದ್ದೀವಿ. ಸೊ ವಿಲ್ ಹ್ಯಾಕ್ ಒನ್ ಫೈನ್ ವಾಕ್. ಆಮೇಲೆ ನೋಡೋದು, ಮೇಡಮಿಗೆ ಹೊಟ್ಟೆ ಹಸಿದ್ರೆ ವಾಪಸ್ ಹೋಗೋದು, ಇಲ್ಲಾಂದರೆ 2 ರೌಂಡ್ ಹೊಡೆಯೋದು. 2 ರೌಂಡ್ ಹೊಡೆಯೋಕ್ಕಾಗುತ್ತಾ ನಿಮ್ಮ ಕೈಲಿ? ಹಾಂ, ಡಿಪೆಂಡ್ಸ್ ಅಪಾನ್ ದ ನೂಡಲ್ಸ್ ವಿ ಏಟ್. ಅವಳು ಎಷ್ಟು ತಿಂದೇಳೋ ಅಷ್ಟು ರೌಂಡು ಕರ್ಗೋ ತನಕ ಓಡಾಡ್ತಾಳೆ, ಆಮೇಲೆ ನಿಲ್ಸ್ಕೊಂಡ್ಬಿಡ್ತಾಳೆ. ಸೊ ಅಂಬೇಡ್ಕರ್ ಗ್ರೌಂಡ್ ಬಂದು ಹೆಂಗಿದೆ ಅಂತ ತೋರಿಸ್ತೀನಿ ರೀ ಗ್ರೌಂಡು. ಗೈಸ್, ನಾನು ಇಲ್ಲಿ ವಾಕಿಂಗ್ ಬಂದಿದ್ದೀನಲ್ವಾ, ಈಗ ನಾನು ಒಂದು ರೌಂಡ್ ಹೊಡಿಯೋಕ್ಕೆ ಒಂಥರ ಮಾಡ್ಕೋತಾ ಇದ್ದೀನಿ. ಕಾಲು ನೋವು, ಕೈ ನೋವು ಅಂತ, ಹೆಲ್ಮೆಟ್ ಹಿಡ್ಕೊಂಡು ನಡೆಯೋಕ್ಕಾಗ್ತಿಲ್ಲ ಅಂತ. ಇಲ್ಲೊಬ್ಬರು ನಮಗೆ ಮೋಟಿವೇಶನ್ ಇದ್ದಾರೆ, ತೋರಿಸ್ತೀನಿ ನೋಡಿ. ಅವ್ರು ಎಷ್ಟನೇ ರೌಂಡ್ ಹೊಡಿತೀರೋ ಗೊತ್ತಿಲ್ಲ, ಅವಾಗಿಂದ ವಾಕ್ ಮಾಡ್ತಾ ಇದ್ದಾರೆ. ಹೆಂಗೆ ಈ ಥರ ಇರ್ಬೇಕು ಎನರ್ಜಿ. ನಮ್ಮ ಮೇಡಮ್ಮು ಇದ್ದಾರೆ, ಅವಾಗಿಂದ ಒಂದು ಹೆಜ್ಜೆ ಇಡೋಕ್ಕೆ ಯೋಚನೆ ಮಾಡ್ಕೊಂಡು ಇಡ್ತಾ ಇದ್ದಾರೆ. ಶಬಾಷ್. ಏನು ಮೇಡಮ್? ವಾಚ್ ಗಡಿಯಾರ ಕಾಣಿಸ್ತಾ ಇಲ್ಲ. ಕರೆಕ್ಟ್ ಟೈಮ್ ತೋರಿಸ್ಬೇಕಾದ್ರೆ ಇಲ್ಲಪ್ಪ, 8 ಗಂಟೆ. ಸಾರಿ ಗೈಸ್, ನಾನೇ ತಪ್ಪು ಹೇಳಿದೆ. ಸೊ ನಾವು ಸಕ್ಸಸ್ಫುಲಿ, ಯಾಕಂದ್ರೆ ಅವನಿಗೆ ಟೈಮ್ ಸೆನ್ಸ್ ಇಲ್ಲ, ಅದಕ್ಕೆ. ಇವಳಿಗೆ ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್ ಇವನು. ಸೊ ಮುಗೀತು ನಮ್ಮ ವಾಕಿಂಗ್ ಇಷ್ಟೇ. ಜೀನ್ಸಲ್ಲಿ ಬಂದಿದ್ದಕ್ಕೆ ನಂಗೆ ಹೊಡೆಯೋಕ್ಕಾಗಿಲ್ಲ. ಇವಳಂತೂ ಬಿಡಿ, ಅರ್ಧ ರೌಂಡ್ಗೆ ಪುಸ್ಸಾಗಿದ್ಲು. ಇವಾಗ ವಾಪಸ್ಸು ಮನೆ ಕಡೆ ದಾರಿ. ಸೊ ಆಫ್ಟರ್ ಹೆಲ್ದಿ ವಾಕ್ ಈಗ ಮೇಡಮ್ಮು ಹೆಲ್ದಿ ಫುಡ್ ತಿಂತಾಯಿದ್ದಾರೆ. ಮೊನ್ನೆ ತೋಳ ಜೋಳ ತಿನ್ನೀತು. ಇವತ್ತು ಮತ್ತೆ ತಿನ್ನೋಕ್ಕೆ ಅಂತ ಬಂದಿದ್ದಾರೆ. ಜೋಳ ತಿಂದು ಮುಂದಿನ ಕತೆ ಏನು ಅಂದರೆ, ಸೊ ಅದೇ ನೆನ್ನೆ ಲಾಗಲ್ಲಿ ಹೇಳಿದ್ನಲ್ಲ, ಕಂಟಿನ್ಯೂಸ್ ಆಗಿ ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಏನೋ ಒಂದು ಡಿಮೋಷನ್ ಥರ. ಬಟ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಸಾರಿ. ನಾನು ಏನು ಮಾಡಲಿ, ಬರೀ ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಸಾರಿ ಹೇಳೋದೇ ಆಗಿದೆ. ಸೊ ಇವತ್ತಿಂದ ಕರೆಕ್ಟಾಗಿ ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಇನ್ಸ್ಟಾಗ್ರಾಮಲ್ಲಿ ಮಿನಿ ಲಾಗ್ ಮಾಡೋಣ ಅಂತ, ಅಪ್ಲೋಡ್ ಮಾಡೋಣ ಅಂತ ಥಿಂಕಿಂಗ್ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ಟೇಡಿಯಂ ಎದುರುಗಡೆ. ಮೇಡಮ್ಮು ಜೋಳಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ. ಜೋಳ ತಿಂದು ಏರಿಯಾ ಕಡೆ ಹೋಗೋಣ. ಅವ್ರು ಊಟ ಮಾಡಲ್ವಂತೆ, ಜೋಳ ತಿಂದ್ಕೊಂಡು ಸಾಕಾಗುತ್ತಂತ ಅವರಿಗೆ, ಅಷ್ಟೇ ಜೋಳನೇ ಸಾಕಂತೆ. ಸೊ
ಸೊ ನೋಡೋಣ ಏನು ಅಂತ ಆಮೇಲೆ ಸದ್ಯಕ್ಕೆ ಇಷ್ಟೇ ಗೈಸ್. ಜೋಳನ ಈ ರೇಂಜಿಗೆ ತಿಂದಿದ್ದಾರೆ ತೋಳ ಅವರು. ಮುಚ್ಕೊಂಡಿದ್ದಾಳೆ ಎಲ್ಲ ತೋರಿಸ್ಬಿಟ್ಟು ತಿಂದಿದ್ದೆ ಅಂತ. ಈಗ ಈ ಲಾಗ್ನ ಚಿತ್ರ ಅವರೇ ನೀವು ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಈ ಜೋಳ ತಿಂದಿರೋದು. ಎದುರುಗಡೆ ಮೋಮೋಸ್ ಅಂಗಡಿ ಇದೆ, ಬಟ್ ತಿನ್ನಲೋ ಬೇಡವ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ಮೇಡಮ್ ಬೇಡ ಇಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ಇದ್ದಾರೆ. ಸೊ ನಾನು ತಿಂತೀನಿ. ಅವ್ರ ಮಾತು ನಾನು ಯಾವತ್ತೂ ಕೇಳೋದೇ ಇಲ್ಲ. ಅಪ್ಪ ಅಮ್ಮನ ಮಾತೇ ಕೇಳಿಲ್ಲ. ಇವಳು ಯಾವಳು ನನಗೆ ಬಂದು ಹೇಳೋಕ್ಕೆ ಅಂತ ಅವ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ. ಇಲ್ಲ ಗಾಯ್ಸ್, ನಾನು ಅದಕ್ಕೆ ತಿಂತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ನೋಡಿ ಖುಷಿ ಪಡ್ತಾಯಿದ್ದೀನಿ ಮೋಮೋಸ್ನ. ಇವಳು ಮಾತ್ರ ಇವಳಿಗೆ ಇಷ್ಟ ಅಂತೇಳಿ ಇಷ್ಟ ಆದಿದ್ದೆಲ್ಲ ತಿಂತಾಳೆ, ನಂಗೆ ಮಾತ್ರ ಇದಾರಲ್ಲ ಅಂತಾಳೆ. ಆಯಿತಾ ಮೇಡಮ್ ತಿಂದಿದ್ದು? ಹೋಗೋಣ ಆಯ್ತಂತೆ ಗಾಯ್ಸ್, ತಿಂದಿದ್ದು ಸಿಗೋಣ. ಗೈಸ್ ಏನು ಗೊತ್ತಾ, ಇಲ್ಲಿ ವಿಜಯನಗರ ಮಾರೇನಹಳ್ಳಿಲಿ ನಮ್ಮ ಮೇಡಮ್ ಮನೆ ಹತ್ರ 4 ಜನ ನಿಲ್ತಿದ್ರು ಡೈಲಿ ಹೊರಗಡೆ. ಬಟ್ ಇವತ್ತು ಅವ್ರು ಒಳಗೆ ಹೋಗ್ಬಿಟ್ಟಿದ್ದಾರೆ ನಮಗೆ ಎದುರಿ. ಯಾರು ಗೊತ್ತು ಅವ್ರು 4 ಜನ ಇಲ್ಲಿದ್ದಾರೆ ನೋಡಿ, ಇವರೇ 4 ಜನ. ಯಾರು ಕಮೆಂಟಲ್ಲಿ ಹೊಡಿಯೋಂಗಿಲ್ಲ. ಇಲ್ಲಿ ಇರ್ತಿದ್ರು ಇವರು 4 ಜನ ಜಾಗ ಇಲ್ಲಿದೆ. ಇವತ್ತು ಒಳಗೆ ಹೋಗ್ಬಿಟ್ಟಿದ್ದಾರೆ ನಮ್ಮ ಮೇಡಮ್ ಬರ್ತೀರಂತ ಎದುರ್ಕೊಂಡು. ಮೇಡಮ್ ಯು ವಾಂಟ್ ಟು ಟೆಲ್ ಎನಿಥಿಂಗ್? ನಾವು ಬರೋವರೆಗೂ ಮಾತ್ರ ಬೇರೆ ಸಾರಿ ಗಾಯ್ಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅನ್ಫಾಲೋ ಮಾಡಿಬಿಡಿ ಪ್ಲೀಸ್ ನನ್ನ. ಇನ್ನೊಂದು ಸಲ ಟಾಟಾ ಬಾಯ್, ಗುಡ್ ನೈಟ್. ನಾನು ಹೊರಟೆ, ಬಾಯ್ ಗಾಯ್ಸ್. ಮೇಡಮ್ ಹೊರಟರು. ಮೇಡಮ್ನ ಯಾವಾಗ ಅನ್ವೀಲ್ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಮಾಡ್ತೀನಿ ಸರಿದಾರಲ್ಲ, ಬರೀ ಸುಳ್ಳು ಅಂತ ಇದ್ದಾಳೆ. ಮಾಡ್ತೀನಿ. ಇವಳು ಅನ್ವೀಲ್ ಮಾಡೋಕೆ ನಮ್ಮ ಅಮ್ಮನ ಕರ್ಕೊಬರ್ತೀನಿ. ನಮ್ಮ ಅಮ್ಮನ ಕರ್ಕೊಬಂದು ಅವತ್ತು ಏನದು ರಿವೀಲಿಂಗ್ ದ ಟ್ರುತ್ ಹೂ ಈಸ್ ದ ಮೇಡಮ್ ಅಂತ ತಮ್ನೇಲು